ನಾನು ನಾಮಿನೇಷನ್ ಕೊಡೋಕೆ ಹೋದುವಾಗ ನಾನು ತುಂಬ ಪ್ರೆಗ್ನೆಂಟ್ ಅಂದರೆ 9 ಮಂತ್ಸ್ ಫುಲ್ ಆಗಿತ್ತು. ಕೂಸಿನ ತೊಟ್ಟಲಲ್ಲೇ ಹಾಕಿ ನಾನು ಇದಕ್ಕೆ ಪ್ರಚಾರಕ್ಕೆ ಹೋದೆ. ನಾನು 13 ಡೇಸ್. ನನಗೆ ಇನ್ಸ್ಪಿರೇಷನ್ ಇಂದಿರಾ ಗಾಂಧಿ ಅವರು. ನಮ್ಮ ತಾಯಿ ಇಂದಿರಾ ಗಾಂಧಿ ಅಂದರೆ ಭಾಳ ಇಷ್ಟ ನಮ್ಮ ತಾಯಿಗೆ. ಆಸ್ಪರೆಂಟ್ಸ್ 18 ಜನ ಇದ್ವಿ ನಾವು. ಲೇಡೀಸು ಉಳಿದವರೆಲ್ಲ ಜೆಂಟ್ಸ್ ಇದ್ದರು. ಅಂತ ಅಲ್ಪಸಂಖ್ಯಾತರಿಗೇ ಕೊಡಬೇಕು ಅಂತ ತೀರ್ಮಾನ ತಗೊಂಡ್ರು. ರಾಜಕೀಯ ಅಂದರೆ ಓಡಾಟ ಹೆಚ್ಚು, ಭಾಳ ನಂಬಕ್ಕೆ ಆಗಲ್ಲ. ಹೌದು, ಇರ್ತಕ್ಕಂಥ ಎಲ್ಲ ರಾಜಕೀಯದವ್ರನ್ನ ನೋಡ್ತೇವೆ ನಾವು. ಹೌದು. ಇವೆಲ್ಲ ಇದ್ದು ನಿಮ್ಮ ಮನೆಯವ್ರು ನಿಮ್ಗೆ ಹೇಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರೆ? ಯಾಕಂದ್ರೆ ಮನೆಗೆ ಗೃಹಿಣಿ ಇದ್ರೆ ಮನೆ ಅಂಥದ್ದು ಅವ್ರನ್ನ ರಾಜಕೀಯಕ್ಕೆ ಬಿಟ್ಟು ಇದು ಮಾಡೋದು ತುಂಬ ಸಪೋರ್ಟ್ ಅನ್ಕೊಳ್ಳೋಣ ಒಂದ್ ಕಡೆ. ಹೌದು, ಅವ್ರಿಗೆ ಹೆಂಗೆ ಬರ್ತು ಅಂತ ಇಲ್ಲ. ನಮ್ಮ ಮನೆಯವರು ಮೊದಲಿಂದನೂ ಸ್ವಲ್ಪ ಯಾರೋ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು ಅವರಿದ್ದಾವಾಗಲೇ ನಮ್ಮ ಮನೆಯವರು, ಅವ್ರ ಮನೇಲಿ ಒಂದು ಫೋಟೋ ಇದೆ. ಇವ್ರು ಸಣ್ಣವ್ರು ಇನ್ನೂ ಸ್ಕೂಲ್ಗೇನು ಹೋಗ್ತಿದ್ರಂತೆ. ಮನೆ ಕರೆಸ್ದಾಗ ಇವರು ಊರಲ್ಲೆಲ್ಲ ಇದು ಮಾಡ್ಕೊಂಡು ಅಡ್ಡಾಡ್ತಿದ್ರು, ಪ್ರಚಾರ ಮಾಡ್ಕೊಂಡು ಅಡ್ಡಾಡ್ತಿದ್ರಂತೆ ತಮ್ಮ ಊರಲ್ಲಿ. ಇನ್ನೂ ಹೈಸ್ಕೂಲ್ ಮಟ್ಟದಲ್ಲಿ ಇದ್ದವಾಗ. ಆವಾಗಿಂದವ್ರಿಗೆ ರಾಜಕೀಯ ಹುಚ್ಚು. ಅವ್ರು ಮಾಡಬೇಕಂತ ಮಾಡಿದರು. ಬಟ್ ಏನಾಗ್ಬಿಡ್ತದು, ಸಡನ್ನಾಗಿ ನಾನು ಜಾಬ್ ಮಾಡತ್ತೆ, ಅವ್ರಿಗೆ ಜಾಬ್ ಸಿಕ್ಬಿಡ್ತು ಇಲ್ಲಿ ಬಂದ ತಕ್ಷಣ. ಹೀಗಾಗಿ ಬೇಡ, ನಂದೊಬ್ಬನ ಜಾಬ್ ಇದೆ, ನೀನು ರಾಜಕೀಯ ಮಾಡು. ನಮ್ಮ ಮನೆಯವ್ರ ಆಸಕ್ತಿ ಇದು, ಜಾಬ್ ಮಾಡೋದು, ರಿಸರ್ವೇಷನ್ ಇದೆ, ನೀನು ಮಾಡು ಅಂತ ನಮ್ಮ ಮನೆಯವರು. ಇನ್ನೊಂದು ಆಶ್ಚರ್ಯ ಸರ್ ನಿಮಗೆ, ನಾನು ನಾಮಿನೇಷನ್ ಕೊಡೋಕೆ ಹೋದುವಾಗ ನಾನು ತುಂಬ ಪ್ರೆಗ್ನೆಂಟ್ ಅಂದರೆ 9 ಮಂತ್ಸ್ ಫುಲ್ ಆಗಿತ್ತು. ಫಸ್ಟ್ ಟೈಮ್ 95ದಲ್ಲಿ ಹೌದು. 95 ಫೆಬ್ರವರಿ ಜನವರಿ ಒಳಗೆ. ನೀವು ಅವಾಗ ಪ್ರೆಗ್ನೆಂಟು ಆ ಟೈಮಲ್ಲಿ ಡಿಸಿಷನ್ ತೊಗೋತೀರಿ, ಜೊತೆಗೆ ಮಾಡಲೇಬೇಕನ್ನೋ ಹಠ ಇರುತ್ತೆ. ಓಕೆ, ಅದೆಲ್ಲ ಫೇರ್ ನಾವು ಒಪ್ಕೊಳ್ಳೋಣ. ಆದರೆ ನಿಮಗೆ ಪ್ರಚಾರ ಅಂತ ಬರುತ್ತೆ, ಅದು ಓಡಾಟ ಇರುತ್ತೆ, ಅದೆಲ್ಲ ಹೆಂಗೆ ಮಾಡಿ? ಅದೇ ಹೇಳ್ತೀನಿ ಸರ್. ಅದನ್ನೇ ನಾಮಿನೇಷನ್ ಕೊಡ್ಲಿಕ್ಕೆ ಬಂದೆ. ಅವತ್ತು ಶಾರ್ಟರ್ಡೇ ಇತ್ತು, ಬೇಡ ಅಂತಕೊಂಡು ವಾಪಸ್ ಕಳಿಸ್ಬಿಟ್ರು. ಇಲ್ಲ, ಇವತ್ತು ಸ್ಯಾಟರ್ಡೇ ಇದೆ, ಬೇಡ ಅಂತಕೊಂಡ್ರು. ನಾವು ಒಂದು ಟೆಂಪೋ ಜನ ಕರ್ಕೊಂಬಂದು ಮತ್ತೆ ವಾಪಸ್ ಹೋದೆ. ಮತ್ತು ನಾನು ಮಂಡೇ ಬರಬೇಕಾಗಿತ್ತು ಅದಕ್ಕೆ ನಾಮಿನೇಷನ್ ಕೊಡೋಕ್ಕೆ. ಅಷ್ಟರಲ್ಲಿ ಅವತ್ತು ನೈಟ್ ಡೆಲಿವರಿ ಆಗಿಬಿಡ್ತು ನಂದು. ಈಗ ನಾಮಿನೇಷನ್ ಕೊಡೋಕೆ ಬಂದ ದಿವಸನೇ ಅಲ್ಲೇ ಡೆಲಿವರಿ ಆಗಿಬಿಡ್ತು. ಆದ ತಕ್ಷಣ ಅವಾಗ ಇಲ್ಲ, ನಾಮಿನೇಷನ್ ಕೊಡೋಕೆ ಹೋಗೋಕ್ಕಾಗೋದಿಲ್ಲ ಹಂಗೆ ಅಂತಕೊಂಡ್ರು. ಲಾಸ್ಟ್ 5 ಡೇಸ್ ಆದಮೇಲೆ ಕೂಸಿನ ಕರ್ಕೊಂಬಂದು ನಾಮಿನೇಷನ್ ಕೊಟ್ಟೆ ನಾನು. ಉಯ್ತು ಪಾಪನ ಕರ್ಕೊಂಡೇ ಬಂದಿದ್ದೆ. ಕರ್ಕೊಂಡು ಅದನ್ನು ಕಾರಲ್ಲಿ ಕೂಡಿಸ್ಬಿಟ್ಟು ನಾನು ಹೋಗಿ ನಾಮಿನೇಷನ್ ಕೊಟ್ಟು ವಾಪಸ್ ಬಂದು ಮತ್ತೆ ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಪಾಪುಗೆ ಇದು ಮಾಡಿಸ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಊರಿಗೆ ಹೋದ್ವಿ ಇಬ್ಬರೂ. 5 ದಿವಸಕ್ಕೆ 13 ದಿನಕ್ಕೆ ಕೂಸಿನ ತೊಟ್ಟಲಲ್ಲೇ ಹಾಕಿ ಇದಕ್ಕೆ ಪ್ರಚಾರಕ್ಕೆ ಹೋದೆ ನಾನು. 13 ಡೇಸ್ ಪ್ರಚಾರಕ್ಕೆ ಹೋಗ್ತಿದ್ದೆ ನಾನು. ಒಂದು ಟೆಂಪೋ, ಒಂದು ಕಾರು. ನಾನು ಕಾರಲ್ಲಿ, ಒಂದು ಟೆಂಪೋ ಜನ ಹೆಣ್ಮಕ್ಳು. ಪಾಪು ಅಳೋ ಹೊತ್ನಾಗ ಪಾಪುನ ಬಾಯಿಗೆ ಕೈದು ಇಡೋರು, ಮೈಕ್ ಇಡೋರು. ಅವಾಗ ಪಾಪು ಅಳ್ತಿದೆ, ಹೋಗಿ ಬರ್ರಿ ಅಂತಂದು ಅವಾಗ ನಾನು ಬಂದು ಹಾಲು ಕುಡಿಸಿ ಹೋಗಿದ್ದೆ. ಮತ್ತೆ ಗೆದ್ದೆ. ನನಗೇನು ಅನ್ಸುತ್ತಂದ್ರೆ, ಆ ಪಾಪು ನಿಮಗೆ ಗೆದ್ದು ತಂದು ಕೊಡೋಕ್ಕೋಸ್ಕರನೇ ಅದೊಂದು ಸನ್ನಿವೇಶ. ಹೌದು, ಚೆನ್ನಾಗಿತ್ತು. ಜಯ ತಂದು ಕೊಡೋದಕ್ಕೆ ಆ ಪಾಪು. ಹೌದು. ಇಷ್ಟೆಲ್ಲ ಸ್ಟ್ರಗಲ್ ನಿಮ್ಮದು. ಮತ್ತೆ ರಾಜಕೀಯ ಗೆಲ್ತೀರಿ, ಅದು ಆ ಒಂದು ಪೀರಿಯಡ್ ಮುಗಿದ ತಕ್ಷಣ ಮುಂದಿನ ಇದಕ್ಕೆ ಹೇಗೆ ಎಲ್ಲರಿಗೂ ಒಂದು ಆಸೆ ಇದೆ. ಹೌದು. ನಿಮಗೆ ಇನ್ಸ್ಪಿರೇಷನ್ ಯಾರು? ಅಂದರೆ ಈ ರಾಜಕೀಯಕ್ಕೆ ಬರಬೇಕು ಅಂತ ಈ ಥರ ವ್ಯಕ್ತಿ ನನಗೆ ಇನ್ಸ್ಪಿರೇಷನ್, ರಾಜಕೀಯದಲ್ಲಿ ನಾನು ತೊಡಗಿಸ್ಬೇಕು ಎಲ್ಲ ಒಂದು. ನನಗೆ ಇನ್ಸ್ಪಿರೇಷನ್ ಇಂದಿರಾ ಗಾಂಧಿ ಅವರು. ಹೆಂಗೆ ಅಂದರೆ ನಮ್ಮೆಲ್ಲ ಟೆನೆನ್ಸ್ ಜಮೀನಿದ್ವು. ನಮ್ಮ ತಾಯಿ ಇಂದಿರಾ ಗಾಂಧಿ ಅಂದರೆ ಭಾಳ ಇಷ್ಟ ನಮ್ಮ ತಾಯಿಗೆ. ಇಂದಿರಾ ಗಾಂಧಿ ಅವರು ನಮ್ಮ ತಾಯಿಯ ಪ್ರವಾಸಕ್ಕೆ ಹೋಗಿದ್ರಂತೆ. ಅಲ್ಲಿ ಇಂದಿರಾ ಗಾಂಧಿ ನೋಡಿದ್ರಂತೆ, ಪ್ರಿಯಾಂಕಾ ಗಾಂಧಿಯವ್ರು ಚಿಕ್ಕವರಿದ್ರಂತೇನೋ. ಪ್ರಿಯಾಂಕಾ ಗಾಂಧಿ ನೋಡಿದ್ರಂತೆ. ನಮ್ಮ ತಾಯಿ ಬಂದವ್ರೆ, ಈ ಇಂದಿರಾ ಗಾಂಧಿ ನೋಡಿದೆ, ಹಿಂಗೆ ಎಷ್ಟು ಚಲೋ ಕೆಲಸ ಮಾಡಾರ, ಹಿಂಗೆ ಅಂತಿಕೊಂಡು ನಮ್ಮ ತಾಯಿ ಹೇಳ್ತಿದ್ರು. ಆಮೇಲೆ ನನ್ನ ಮಗಳಿಗೆ 1 ತಿಂಗಳಾಗಿತ್ತು ನಮ್ಮ ತಾಯಿ ಪ್ರವಾಸಕ್ಕೆ ಹೋದಾಗ. ಬಂದು ಪ್ರಿಯಾಂಕಾ ಅಂತ ಹೆಸರಿಟ್ಟರು. ನಾವು ಬೇರೆ ಹೆಸರಿಟ್ಟಿದ್ವಿ, ಶೀತಲ್ ಅಂತ. ಕ್ಯಾನ್ಸಲ್ ಮಾಡಿ ಪ್ರಿಯಾಂಕಾ ಅಂತ ಹೆಸರಿಟ್ಟರು. ಯಾಕಮ್ಮ ಅವ್ರ ಹೆಸರು ಯಾಕೆ ಇಡಾಕತ್ತೆ ಅಂದರೆ, ಅವರು ಟೆನೆನ್ಸ್ ಇದ್ರೊಳಗೆ ನನಗೆ ಉಳುವನೇ ರೈತ ಅಂತ ಇದು ಮಾಡಿದ್ರಲ್ಲ, ಅದರಲ್ಲಿ ನಮ್ಗೆ ಸ್ವಲ್ಪ ಜಮೀನು ಬಂತದು ನಮ್ಮ ತಾಯಿ ಇದ್ದಾಗ. ಅದು ಅವಂತೂ ಅನ್ನ ಉಣ್ತೀವಿ. ಆಮೇಲೆ ಅವಾಗ ಸೀರೆ ಬೈಲ ಕೊಡ್ತಿದ್ರು, ಇಂದಿರಾ ಗಾಂಧಿ ಸೀರೆ ಅದು ಇದು ಅಂತ ಅಂದ. ರೈತರು, ನಮ್ಮ ತಾಯಿ ರೈತ ಮನೆತನದಲ್ಲಿದ್ದವರು. ಆವಾಗಿಂದನೇ ನಾವು ಇಂದಿರಾ ಗಾಂಧಿನೇ ನನಗೆ, ನಮ್ಮ ತಾಯಿ ಇಂದಿರಾ ಗಾಂಧಿ ಬಗ್ಗೆ ಭಾಳ ಹೇಳೋರು. ಅದೇ ನನಗೆ ಇನ್ಸ್ಪಿರೇಷನ್. ಇದ್ರ ಮೇಲೇ ಈಗ ನಿಮ್ಮ ಮಗಳನ್ನು ಪ್ರಿಯಾಂಕಾ ಅಂತ. ಹೌದು. ಸುಮ್ಮನೆ ನಾವು ಎಲ್ಲ ಒಂದು ಇದು ನೋಡಿದಾಗ ಅನ್ಕೊಂಡ್ಬಿಡ್ತೀವಿ, ಬಟ್ ಒಂದು ಇಂತಿಂಥ ದೊಡ್ಡ ಸ್ಟೋರಿ ಇರುತ್ತೆ. ಈಗ ಗೆಲ್ತೀರಿ, ನೆಕ್ಸ್ಟ್ ZP ಗೆದ್ದೆ. ಆಮೇಲೆ ಡಿಸ್ಟಿಕ್ಕು ಡಿವೈಡ್ ಆಯಿತು. ಇಲ್ಲಿ ಬ ವರ್ಗ ರಿಸರ್ವೇಷನ್ ಆಯಿತು.
ಆಮೇಲೆ ಬ ವರ್ಗದಲ್ಲಿ ಸುಮಾರು 3 ಜನ, ನಾನು ಜನರಲ್ಲೆಲ್ಲ ಆರಿಸಿ ಬಂದಿದ್ದೆ, ಜನರಲ್ ಮಹಿಳೆಯಲ್ಲೇ 2 ಬ ವರ್ಗದಲ್ಲಿದ್ದರು, ಸಾಲಿಮಠ ಮತ್ತು ಮರಿಗೌಡರು ಅಂತ ಹೇಳಿ. ಅವರು ತುಂಬ ಫೈಟು, ಇವರು ಜನರಲ್ಲೆಲ್ಲ ಆರಿಸಿ ಬಂದಿದ್ದಾರೆ, ಇವ್ರಿಗೆ ಯಾಕೆ ಬ ವರ್ಗ ಕೊಡಬೇಕು ಅಂತ. ಇವತ್ತು ಜನರಲಲ್ಲಿ ಯಾರಾದರೂ ಆರಿಸಿ ಬರ್ಬೋದು ಕೆಟಗರಿ ಇದ್ದವರು, ಆ ಕೆಟಗರಿ ಬಂದಾಗ ಆ ಕೆಟಗರಿ ಅವ್ರು ಅಪ್ಲೈ ಮಾಡ್ಬೋದು. ಅದಕ್ಕೆ ಇಲ್ಲ ಅದು ಬರ್ತದದು ಇದು ಮಾಡಲಿಕ್ಕೆ ಅಂತ ಅಂದ್ಕೊಳ್ಳೆ. ಆಮೇಲೆ ನಮ್ಮ ಉದಾಸಿಯವ್ರು ನೆನಿತೆ ನಾನೀಗ, ಲೋಕೋಪಯೋಗಿ ಸಚಿವರಿದ್ದರು ನಮ್ಮ CM ಉದಾಸಿಯವರು. ಹಾಂ, ಆಮೇಲೆ ಶಿವಣ್ಣವರು, ರುದ್ರಪ್ಪಣ್ಣವರು, ಖಾದ್ರಿ, ಅವಾಗ ಖಾದ್ರಿ ಇದ್ದರು MLA ಖಾದ್ರಿಯವರು, ಅವರೆಲ್ಲರೂ ಕೋಳಿವಾಡ್ರು ಮರೆಯಂಗಿಲ್ಲ, ದೊಡ್ಡ ಕೋಳಿವಾಡ್ರು ಅವರೇ. ಹಾಂ, KB ಕೋಳಿವಾಡ್ರು. ಆಮೇಲೆ ಆ್ಯಕ್ಚುಲಿ ಅವ್ರು ಕಾಂಗ್ರೆಸ್ಸಲ್ಲಿ ಕೋಳಿವಾಡ್ರು. ಬನ್ನಿಕೋಡ್ರು ನಮ್ಮಿದ್ರಲ್ಲಿ, ನಾವು ಬನ್ನಿಕೋಡ್ರು ಏನಂದ್ರೆ ಬನ್ನಿಕೋಡ್ರು ಕ್ಷೇತ್ರದಲ್ಲಿ ಒಂದು ಕ್ಯಾಂಡಿಡೇಟು, ಇದರಲ್ಲಿ ಒಂದು ಕ್ಯಾಂಡಿಡೇಟು ಎಲ್ಲಿ ಹೇಳಿ, ಹಾನಗಲ್ಲಲ್ಲಿ ಒಂದು ಕ್ಯಾಂಡಿಡೇಟು, ಅವ್ರಿಗೆ ನುಂಗಲಾರ್ದೆ ತುತ್ತು. ಆದರೆ ಮತ್ತು ನಮ್ಮ ಶಿವಣ್ಣವರು ಸಪೋರ್ಟ್ ಮಾಡಿದ್ರು ನನಗೆ. ಶಿವಣ್ಣವರು ಇದ್ರಲ್ಲ ಅವಾಗ, ಅವರೆಲ್ಲರೂ ಕೂಡ ಇಲ್ಲ ಇವರು ಎಜುಕೇಟೆಡ್ ಅದಾರ, ಇವ್ರದ್ದು ಡಿಗ್ರಿ ಆಗ್ಯದ, ಸ್ವಲ್ಪ ಫಸ್ಟ್ ಜಿಲ್ಲಾ ಆಗೈತಿ, ಇವ್ರ ನಾಲೆಜ್ ಐತಿ, ಇವ್ರನ್ನೇ ಮಾಡೋಣ ಅನ್ನೊಂದು ತೀರ್ಮಾನಕ್ಕೆ ಬಂದ್ರೆ ಎಲ್ಲರೂ ಕೂಡಿ. ಕೋಳಿವಾಡ್ರು, ಶಿವಣ್ಣವರು, ಕೋಳಿವಾಡ್ರು ಕಾಂಗ್ರೆಸ್ನಲ್ಲಿದ್ದರು. ನಾನು ನಿಮ್ಮನ್ನ ಕೋಳಿವಾಡ್ರು, ಶಿವಣ್ಣವರು, ಖಾದ್ರಿಯವರು, ಉದಾಸಿ ಇಷ್ಟು ಎಲ್ಲ ದೊಡ್ಡ ದೊಡ್ಡ ಮುಖಂಡರ ಜೊತೆಗೆ ನಿಮ್ಗೆ ಅವಾಗಲೇ ಗುರುತಿಸ್ಕೊಂಡಿದ್ರಿ, ಜೊತೆಗೆ ಒಳ್ಳೆ ಅಭಿಪ್ರಾಯವನ್ನು ಹೊಂದಿದ್ದೇನೆ. ಹೌದು. ಓಕೆ, ಈ ಒಂದೊಂದು ಮೆಟ್ಲ ಏರ್ತಾ ಹೋಗ್ತೀವಿ ನಾವು. ನಿಮಗೆ ಈಗ ನಾನು ಕಳೆದ ಬಾರಿ ಬೈಯಕ್ಕೆ ನಿಮ್ಮನ್ನು ಸಂದರ್ಶನ ಮಾಡಿದ್ದೀನಿ, ನಿಮ್ಮ ಜೊತೆ ನಿಮ್ಮನ್ನು ಮಾತಾಡ್ಸಿದ್ದೀನಿ, ಎಲ್ಲರೂ ನೋಡಿದ್ದೀನಿ. ಈ ಶಾಸಕ ಅಂತ ನೋಡ್ತಾ ಹೋದಾಗ ನಾನು ಯಾಕೆ ಈಗ ಕೇಳ್ತಾ ಇದ್ದೀನಿ ಅಂದರೆ, ಕಳೆದ ಚುನಾವಣೆಯಲ್ಲಿ ಮಾತಾಡ್ಸಿದ್ರಿಂದ ಎಲ್ಲರೂ ಮಹಿಳೆಯರಿಗೆ ಇಲ್ಲಿ ಕೊಟ್ಟಿಲ್ಲ, ಕೊಡಿ ನಮಗೆ ಇಷ್ಟೊಂದು ಜನ ಆಕಾಂಕ್ಷಿ ಇದ್ದೀವಿ, ಒಂದ್ಸರಿ ಮಹಿಳೆಯರಿಗೆ ಕೊಡಿ ಅನ್ನೋ ಒಂದು ಮಾತು ಕೇಳ್ಬಾರ್ದು. ಅಲ್ಲಿ ಮುಂಚೂಣಿಯಲ್ಲಿ ಬರೋದೇ ಪಿರಮ್ಮ ಪಾಟೀಲ್ ಅವರ ಹೆಸರು. ಹೇಗಿತ್ತು ಕೊಟ್ರಿ, ಯಾಕೆ ಆಗಲಿಲ್ಲ ಅನ್ಸುತ್ತೆ ನಿಮಗೆ, ಎಲ್ಲಿ ಇಡೋದು ಅಂತ? ಇಲ್ಲ, ಅಲ್ಲಿ ಏನಾಯಿತು ಅಂತಂದರೆ, ಇವತ್ತು ಆಸ್ಪರೆಂಟ್ಸ್ 18 ಜನ ಇದ್ವಿ ನಾವು. 18 ಜನ ಇದ್ದುವಾಗ ನಾವು 2 ಲೇಡೀಸ್ ಇದ್ವಿ ಅಷ್ಟೇ, 2 ಲೇಡೀಸು, ಉಳಿದವರೆಲ್ಲ ಜೆಂಟ್ಸ್ ಇದ್ದರು. ಆ ಮೂಮೆಂಟಲ್ಲಿ ಏನು ಬಂತು, ಅಲ್ಪಸಂಖ್ಯಾತರಿಗೇ ಕೊಡಬೇಕು ಅಂತ ತೀರ್ಮಾನ ತಗೊಂಡ್ರು. ಯಾಕಂದರೆ ಅವ್ರು ಹಿಂದಿನ ಇಲೆಕ್ಷನ್ ಸೋತಿದ್ರು, ಪಠಾಣ್ ಅವರು ಹಿಂದಿನ ಇಲೆಕ್ಷನ್ ಸೋತಿದ್ರು. ಅದರಲ್ಲಿ ಫೈಟ್ ಇತ್ತು, ಖಾದ್ರಿ ಅವರಿಗೆ ಪಠಾಣ್ ಅವ್ರಿಗೆ ಫೈಟ್ ಇತ್ತು, ಅಲ್ಪಸಂಖ್ಯಾತರಲ್ಲಿ ಫೈಟ್ ಇತ್ತು. ಮತ್ತು ಸುಮಾರು ಯಾರವ್ರು ನಮ್ಮ ಅವರೆಲ್ಲ ಅವರು ಮನೆಯಲ್ಲೇ ಒಂದು 4-5 ಜನ ಇದ್ದರೂ ಕೂಡ ಮುಂಚೂಣಿಯಲ್ಲಿ ಇವರಿದ್ರು. ಯಾಕಂದರೆ ಇವ್ರು ಹಿಂದಿನ ಇಲೆಕ್ಷನ್ ಸೋತಿದ್ರು, ಅದಕ್ಕೋಸ್ಕರ. ಆಮೇಲೆ ಖಾದ್ರಿ ಸಾಹೇಬ್ರದ್ದು 4 ಬಾರಿ ಸೋತಿದ್ರು ಪಾಪ ಅವರನ್ನು. ಆದರೆ ಬಟ್ ಏನಾಗ್ಬಿಡ್ತಂದ್ರೆ, ಇವರು ಹಿಂದಿನ ಪೀರಿಯಡ್ ಸೋತಿದಾರ, ಇವ್ರಿಗೆ ಕೊಡೋಣ ಅಂತ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಬಂತು. ನಾವು ಮಹಿಳೆಯರು ಕೂಡ ಫೈಟ್ ಮಾಡಿದ್ವಿ, ನಾನು ರಾಜೇಶ್ವರಿ ಪಾಟೀಲ್ ಎಲ್ಲ ಫೈಟ್ ಮಾಡಿದ್ವಿ. ಬಟ್ ಆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಬಂದಾಗ ನಾವು ಹಿಂಸರಿದು ಅವರಿಗೆ ಇಲೆಕ್ಷನ್ದಲ್ಲಿ ಫುಲ್ ಸಪೋರ್ಟಾಗಿ ಕೆಲಸ ಮಾಡಿದ್ವಿ.